ಕನ್ನಡ ಮೀಡಿಯಂನ ತಗೊಂಡ್ರೆ ಕನ್ನಡ ಮೀಡಿಯಮಲ್ಲೂ ಅವ್ರಿಗೆ ಮಕ್ಕಳನ್ನ ಟೀಚರ್ಸ್ ಒದಗಿಸಿ. ಆದ್ರೆ ಈಗ ಸೇರ್ತಕ್ಕಂಥ KPSC ಶಾಲೆಗೆ 100% ಆಂಗ್ಲ ಮಾಧ್ಯಮಕ್ಕೆ ಮಕ್ಕಳು ಸೇರೋದು. ಆ ಮಕ್ಕಳಿಗೆ ಆಂಗ್ಲ ಮಾಧ್ಯಮದಲ್ಲೇನೆ ಕಲಿತ್ರನೆ ಎಂತ ಕೂಲಿ ಕಾರ್ಮಿಕನು ಕೂಡ ನನ್ನ ಮಗುನ ಆಂಗ್ಲ ಮಾಧ್ಯಮದಲ್ಲಿ ಓದಿಸ್ಬೇಕು ಅಂತಕ್ಕಂಥದ್ದಿದೆ. ಅದಕ್ಕೆ ನೀವು ಸೂಕ್ತವಾಗಿರ್ತಕ್ಕಂಥ ವ್ಯವಸ್ಥೆನ ನೀವು ಮಾಡಿಕೊಡ್ಬೇಕು. ಆಂಗ್ಲ ಮಾಧ್ಯಮದಲ್ಲಿ ಓದಿದ್ರೆ ಮಕ್ಕಳಿಗೆ ಇಲ್ಲಿಂದ ಚರ್ಚೆ ಮಾಡ್ತಾರೆ. ನಮ್ಮೂರ್ ಕಡೆ ಕೇಂದ್ರ ಇದು ಅದಕ್ಕೆ ನೀವು ಉತ್ತರ ಕೊಡ್ಬೇಡಿ, ಅದಕ್ಕೆ ಉತ್ತರ ಕೊಡ್ಬೇಡಿ. ಅವ್ರ ಅಭಿಪ್ರಾಯ ಹೇಳಿದ್ದಾರೆ, ಅವ್ರಿಗೆ ನೀವೇ ಉತ್ತರ ಕೊಡ್ತೀರಿ. ನಿಮ್ಮ ಅಭಿಪ್ರಾಯ ನಿಮ್ ಕಡೆ ಅವ್ರ ಅಭಿಪ್ರಾಯ ಇರಬಾರ್ದಾ? ಇರಬಹುದು. ಅವ್ರ ಅಭಿಪ್ರಾಯ ನಾನು ಹೇಳ್ತಾ ಇರೋದು ಏನಂತ ಒಂದು ಮಿನಿಟ್ ಆಂಗ್ಲ ಮಾಧ್ಯಮದಲ್ಲಿ ಓದಿದ್ರೆ ಮಕ್ಕಳು ಬುದ್ಧಿವಂತರಾಗ್ತಾರೆ. ಹೌದಲ್ಲ, ಅಂತಾರಾಷ್ಟ್ರೀಯ ಅವ್ರ ಅಭಿಪ್ರಾಯ ಹೇಳಿದ್ದಾರೆ, ನೀವೇ ಮಕ್ಕಳಿಗೆ ಭವಿಷ್ಯ ಇದೆ ಅಂದ್ರೆ ತಪ್ಪು. ಕನ್ನಡ ಭಾಷೆಯಲ್ಲೇ ಓದ್ಬೇಕು, ಕನ್ನಡದಲ್ಲೇ ಓದ್ಬೇಕು, ಜಾಣರಾಗ್ತಾರೆ. ಆದ್ರೆ ಆಂಗ್ಲ ಮಾಧ್ಯಮದಲ್ಲಿ ಓದೋದು ಬಿಡೋದು ಅವ್ರಿಗೆ ಬಿಟ್ಟದ್ದು. ನೋಡಿ, ಅವ್ರಿಗೆ ಬಿಟ್ಟದ್ದಲ್ಲ, ನಾವು ಕೊಡ್ಬೇಕು ಆಂಗ್ಲ ಮಾಧ್ಯಮನ. ಇಸ್ ರೈಟ್. ಶಿವಲಿಂಗೌಡ್ರೆ ಮಾತಾಡಿ. ಅಡ್ಡ ಬರ್ತಾ ಇಲ್ಲ, ನೀವು ಅಡ್ಡ ಬರ್ತೀರಿ. ನೀವು ಎಲ್ಲ ಒಳ್ಳೆ ಇಡೀ ರಾಜ್ಯದ ಜನ ಒಪ್ಕೊಂಡಿದೆ KPSC ಶಾಲೆ. ಕೂತ್ಕೊಳ್ಳಿ. ಇಫ್ ಯು ಆಸ್ಕ್ ಮೀ ಇಂಗ್ಲಿಷ್ ಮೀಡಿಯಂ ಕೂತ್ಕೊಳ್ಳಿ. ಇಲ್ಲ, KPSC ಶಾಲೆ ಶಿವಲಿಂಗೌಡ್ರೆ ನೀವು ಅಭಿಪ್ರಾಯ ಹೇಳಿದ್ದೀರಿ, ಕೂತ್ಕೊಳ್ಳಿ. ಇಂಗ್ಲಿಷ್ ಮಾಧ್ಯಮದಲ್ಲೇ ಆಗ್ಬೇಕು. ಓಕೆ, ಇಂಗ್ಲಿಷ್ ಆಂಗ್ಲ ಮಾಧ್ಯಮದಲ್ಲೇ ಟೀಚಿಂಗ್ ಕೊಡಿಸ್ಬೇಕು. ಆಂಗ್ಲ ಮಾಧ್ಯಮದಲ್ಲಿ ಸೇರಿಸಬೇಕು. ನೀವೇಕೆ ಮಾತಾಡ್ತೀರಿ ಅವ್ರ ಅಭಿಪ್ರಾಯಕ್ಕೆ? ನಮ್ಮ ಅಭಿಪ್ರಾಯ ನೀವು ಮತ್ತೆ ಮಾತಾಡಿ. ಆಮೇಲೆ ಓಕೆ, ಒಂದ್ ಸೆಕೆಂಡ್. ಯಾವ ಇದು ನಮ್ಮ ಅಭಿಪ್ರಾಯ ನೀವು ಹೇಳ್ಬಾರ್ದು. ಆಮೇಲೆ ಕೂತ್ಕೊಳ್ಳಿ. ನಮಗೆ ಆಂಗ್ಲ ಮಾಧ್ಯಮ ಬೇಕು. ಆಯ್ತು. ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಎಲ್ಲಾ ಮಕ್ಕಳು ಆಂಗ್ಲ ಮಾಧ್ಯಮದಲ್ಲಿ ಓದಿ ಅಮೆರಿಕ ಎಲ್ಲಿ ಹೊರದೇಶದಲ್ಲಿ ಎಲ್ಲ ಸುತ್ಕೊಂಡ್ ಬರ್ಬೇಕು. ಕರ್ನಾಟಕದಲ್ಲೇ ಇರ್ಕೂಡ್ದು. ಇಡೀ ಪ್ರಪಂಚ ವಿಶಾಲವಾಗಿದೆ, ವೈಜ್ಞಾನಿಕವಾಗಿ ಬೆಳೆದಿದೆ. ಆ ವೈಜ್ಞಾನಿಕ ಲೋಕದಲ್ಲಿ ಎಲ್ಲ ಮಕ್ಕಳು ಓದಬೇಕು, ತಿರುಗಬೇಕು. ಆಂಗ್ಲ ಮಾಧ್ಯಮ LKG UKG ಇಂದಲೇ ಬೇಕು. ಮಾಡ್ತೀನಿ. ಕನ್ನಡದಲ್ಲಿ ಹುಟ್ಟಿದೀವಿ, ಕನ್ನಡ ನಮ್ಮ ಮಾತೃಭಾಷೆ. ಅದನ್ನ ಕಲಿತೆ ಕಲಿಯೋಣ, ಅದರಲ್ಲಿ ಇದ್ದೇ ಇರೋಣ. ಆದ್ರೆ ನಾವು ಇವತ್ತು ಬದುಕಬೇಕಾದ್ರೆ, ನಮ್ಮ ಜೀವನ ಬೇಕಾದ್ರೆ